ಪ್ರತಿಯೊಬ್ಬ ವಿಶ್ವಾಸಿಯು ಮಾಡಬಹುದಾದ ಕಾರ್ಯವೆಂದರೆ ಪ್ರಾರ್ಥನೆಯೇ. ನೀವು ಎಡಬಿಡದೆ ಪ್ರಾರ್ಥಿಸುತ್ತಿರುವಿರಾ? ಆತ್ಮೀಯ ಸ್ನೇಹಿತರೆ, ದೇವರ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಅಭ್ಯಾಸಿಸುತ್ತಿರುವ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದವನ್ನು ನೀಡಿರುವುದಾದರೆ ಹಿಂದೆ ಕರೆ ಮಾಡಿ ಪ್ರೋತ್ಸಾಹಿಸಿರಿ. ಥೆಸಲೋನಿಕ ಸಭೆಯ ಎಲ್ಲ ಸ್ಥಿತಿಗತಿಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಇಂದು ವಿಶ್ವಾಸಿಗಳು ನಡೆಯಲ್ಲಿ ಹೇಗಿರಬೇಕು ಮತ್ತು ಕಾರ್ಯದಲ್ಲಿ ಹೇಗಿರಬೇಕು, ಪ್ರಾರ್ಥನೆ ವಿಶ್ವಾಸಿಗೆ ಎಷ್ಟು ಪ್ರಾಮುಖ್ಯ ಎಂಬುದನ್ನು ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಆತ್ಮೀಯ ವೀಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳು. ದೇವರ ವಾಕ್ಯಗಳನ್ನು ಅಧ್ಯಯನ ಮಾಡಲು ನಾವು ಸೇರಿ ಬಂದಿರುವಾಗ ದೇವರಾತ್ಮನ ಪ್ರಸನ್ನತೆಯನ್ನು ಬೇಡಿಕೊಳ್ಳುತ್ತಾ ಇಂದಿನ ಅಧ್ಯಯನದಲ್ಲಿ ಪೌಲನು ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆಯ 3ನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಕ್ರಿಸ್ತನ ಬರೋಣದ ಪ್ರಾಯೋಗಿಕ ಸಂಗತಿಗಳು ಎಂಬುದಾಗಿ. ಪ್ರಿಯರೇ, ವಿಶ್ವಾಸಿಗಳು ದೇವರ ವಾಕ್ಯದಲ್ಲಿ ಬೇರೂರಿರಬೇಕೆಂಬ ಸತ್ಯಾಂಶದೊಂದಿಗೆ 2ನೇ ಅಧ್ಯಾಯ ಕೊನೆಗೊಂಡಿತು. ದೇವರು ನಮ್ಮ ಹೃದಯಗಳನ್ನು ಸಂತೈಸುವ ಕುರಿತಾಗಿಯೂ ಎಲ್ಲ ಒಳ್ಳೆಯ ಮಾತು ನಡೆಯಲ್ಲಿಯೂ ನಮ್ಮನ್ನು ಸ್ಥಿರಪಡಿಸುವ ಕುರಿತಾಗಿಯೂ ಹೇಳಿದನು. ಇದು ಕರ್ತನಾದ ಯೇಸು ಕ್ರಿಸ್ತನಿಗೆ ನಂಬಿಗಸ್ತನಾಗಿರುವುದರ ಕುರಿತಾಗಿ ಇದೆ. ಅದಲ್ಲದೆ 2ನೇ ಅಧ್ಯಾಯ 13 ಮತ್ತು 14ರಲ್ಲಿ ಕ್ರಿಸ್ತನಲ್ಲಿ ನಮಗಿರುವ ಅದ್ಭುತವಾದ ಸ್ಥಾನದ ಕುರಿತಾಗಿಯೂ ಹೇಳಿದ್ದಾನೆ. ನಾವು ಆರಿಸಲ್ಪಟ್ಟವರು, ದೇವರು ನಿಮ್ಮನ್ನು ಆದಿಯಿಂದ ಆರಿಸಿಕೊಂಡದರಿಂದ ಎಂಬುದಾಗಿ ನೋಡಿದೆವು. ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಮತ್ತು ನಾವು ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ಇದು ವಿಶೇಷವಾದ ವಿಷಯಗಳು. ಪ್ರಿಯರೇ, ನಮಗೆ ಉತ್ಸಾಹ ಚೈತನ್ಯಗಳನ್ನುಂಟು ಮಾಡುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, 3ನೇ ಅಧ್ಯಾಯದಲ್ಲಿ ವಿಶ್ವಾಸಿಗಳಿಗಾಗಿ ನಮಗೆ ಕೆಲವು ಜವಾಬ್ದಾರಿಗಳಿವೆ ಎಂದು ಪೌಲನು ತಿಳಿಸುತ್ತಾನೆ. ಅವನು ಎಫೆಸದ ವಿಶ್ವಾಸಿಗಳಿಗೆ ಹೇಳಿದ್ದನು ಏನೆಂದರೆ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕು ಎಂಬುದಾಗಿ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಈಗ ಅದೇ ಮಾತನ್ನು ಅವನು ಥೆಸಲೋನಿಕದ ವಿಶ್ವಾಸಿಗಳಿಗೂ ಹೇಳುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ವಿಶ್ವಾಸಿಗಳು ನಡೆಯಲ್ಲಿ ಸ್ಥಿರವಾಗಿರಬೇಕು. ಪೌಲನು ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ನೋಡೋಣ. ಕಡೆ ಮಾತೇನೆಂದರೆ, ಸಹೋದರರೇ, ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ಕರ್ತನ ವಾಕ್ಯವು ನಿಮ್ಮಲ್ಲಿ ಹಬ್ಬಿದ ಪ್ರಕಾರ ಎಲ್ಲೆಲ್ಲಿಯೂ ಬೇಗನೆ ಹಬ್ಬಿ ಪ್ರಖ್ಯಾತಿ ಹೊಂದುವ ಹಾಗೆಯೂ ದೇವರು ನಮ್ಮನ್ನು ಮೂರ್ಖರಾದ ದುಷ್ಟಜನರ ಕೈಯಿಂದ ತಪ್ಪಿಸುವ ಹಾಗೆಯೂ ಪ್ರಾರ್ಥಿಸಿರಿ. ಎಲ್ಲರಲ್ಲಿ ಕ್ರಿಸ್ತನಂಬಿಕೆ ಇಲ್ಲವಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ಪೌಲನು ಹೇಳುವುದೇನೆಂದರೆ, ಈ ದುಷ್ಟ ಲೋಕದವರೆದುರು ವಿಶ್ವಾಸಿಯ ನಡತೆ ಯೋಗ್ಯವಾಗಿರುವಂತೆ ದೇವರ ವಾಕ್ಯವು ಸಹಾಯ ಮಾಡುತ್ತದೆ ಎಂದು. ವಾಕ್ಯವು ವಿಶ್ವಾಸಿಯ ನಡೆಯಲ್ಲಿ ಅವನನ್ನು ದೃಢಪಡಿಸುತ್ತದೆ. ಕಡೇ ಮಾತೇನೆಂದರೆ, ಸಹೋದರರೇ, ಅವನು ಈ ಪತ್ರಿಕೆಯನ್ನು ಮುಗಿಸಲಿಕ್ಕಿದ್ದಾನೆ. ನಮಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ನೋಡುವಾಗ ಪ್ರತಿಯೊಬ್ಬ ವಿಶ್ವಾಸಿಯೂ ಮಾಡಬಹುದಾದ ಕಾರ್ಯವೆಂದರೆ ಪ್ರಾರ್ಥನೆಯೇ ಆಗಿದೆ. ಅದು ಪವಿತ್ರಾತ್ಮನ ವರವೆಂಬುದಾಗಿ ನಾನು ನೆನೆಸುವುದಿಲ್ಲ. ಅದು ಎಲ್ಲ ವಿಶ್ವಾಸಿಗಳು ಮಾಡಬೇಕಾದ ಒಂದು ಕೆಲಸವಾಗಿದೆ. ಪ್ರತಿಯೊಂದು ಕೆಲಸವು ಯಶಸ್ವಿಯಾಗಬೇಕಾದರೆ ಅದರ ಹಿಂದೆ ಪ್ರಾರ್ಥನೆ ಇರಲೇಬೇಕು. ಪ್ರಿಯರೇ, ಪ್ರತಿಯೊಬ್ಬ ಯಶಸ್ವಿ ಸೌಹಾರ್ದಿಕನ ಪ್ರಸಂಗ ದೇವರಿಂದ ಉಪಯೋಗಿಸಲ್ಪಡುವ ವಾಕ್ಯ ಬೋಧಕನ ಹಿಂದೆ ಅವರಿಗಾಗಿ ಪ್ರಾರ್ಥಿಸುವವರಿರಬೇಕು. ಪೌಲನು ಥೆಸಲೋನಿಕದವರ ಪ್ರಾರ್ಥನೆಗಾಗಿ ಕೇಳಿಕೊಳ್ಳುತ್ತಾನೆ. ಕರ್ತನ ವಾಕ್ಯವು ತೊಂದರೆಯಿಲ್ಲದೆ ಪ್ರಸರಿಸಲ್ಪಡುವಂತೆ ಪೌಲನ ಸೇವೆಯು ಅದ್ವಿತೀಯವಾದದ್ದು. ಅವನು ಸೌವಾರ್ತಿಕನಾಗಿದ್ದನು. ಸುವಾರ್ತಿಕ ಎಂಬ ಪದವು ಹೊಸ ಒಡಂಬಡಿಕೆಯಲ್ಲಿ ಮಿಷನರಿ ಎಂಬ ಅರ್ಥ ಕೊಡುತ್ತದೆ. ಮಾತ್ರವಲ್ಲದೆ ಅವನೊಬ್ಬ ಸಭಾಪಾಲಕನೂ ವಾಕ್ಯ ಕಲಿಸುವನೂ ಆಗಿದ್ದನು. ಪ್ರಿಯರೇ, ಅವನು
ಈ ಕರ್ತವ್ಯಗಳನ್ನು ನೆರವೇರಿಸಿದ್ದಾನೆ ಮತ್ತು ಥೆಸಲೋನಿಕದವರಿಗೆ ಇದೆಲ್ಲವೂ ಆಗಿದ್ದನು. ಅವನು ಅವರನ್ನು ಕರ್ತನ ಬಳಿಗೆ ನಡೆಸಿದ್ದನು, ವಾಕ್ಯವನ್ನು ಕಲಿಸಿದ್ದನು. ಈಗ ಪತ್ರಿಕೆಗಳ ಮೂಲಕ ಅವರ ಸಭಾಪಾಲಕನ ಕೆಲಸ ನಿರ್ವಹಿಸುತ್ತಿದ್ದಾನೆ. ಅವನು ಅವರನ್ನು ವಾಕ್ಯದಲ್ಲಿ ಬೋಧಿಸುವುದೂ ಮಾತ್ರವಲ್ಲದೆ ಅವರನ್ನು ಆಧರಿಸುವುದಕ್ಕೂ ಅವರಿಗೆ ಆಪ್ತ ಸಲಹೆ ನೀಡುವುದಕ್ಕೂ ಪ್ರಯತ್ನಿಸುತ್ತಾನೆ. ಅವರಿಂದ ಅವನು ಕೇಳಿಕೊಳ್ಳುವ ಒಂದು ಸಂಗತಿ ಪ್ರಾರ್ಥನೆಯೇ. ನಮಗಾಗಿ ಪ್ರಾರ್ಥಿಸಿರಿ. ದೇವರ ವಾಕ್ಯಕ್ಕೆ ಸುಲಭದ ದಾರಿ ಸಿಗಲಿ, ನಿಮ್ಮಲ್ಲಿ ಆದ ಹಾಗೆ ಅದು ಮಹಿಮೆ ಹೊಂದಲಿ. ಈಗ ನೀವು ಪೌಲನಿಗಾಗಿ ಪ್ರಾರ್ಥಿಸಲು ಆಗುವುದಿಲ್ಲ, ಆದರೆ ನನಗಾಗಿ ಪ್ರಾರ್ಥಿಸಬಹುದು. ನಾನು ದೇವರ ವಾಕ್ಯ ಪ್ರಚಾರ ಮಾಡುವಾಗ ಅದು ತಡೆಯಿಲ್ಲದೆ ಪ್ರಚಾರವಾಗಿ ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸಿರಿ. ಈ ದಿನಗಳಲ್ಲಿ ದೇವರ ವಾಕ್ಯವು ಮಹಿಮೆ ಹೊಂದಬೇಕು ಪ್ರಿಯರೇ. ಜನರು ತಮ್ಮ ಜೀವಿತಗಳಲ್ಲಿ ವಾಕ್ಯವನ್ನು ಮಹಿಮೆಪಡಿಸುವ ಹಾಗೆ ಪ್ರಾರ್ಥಿಸಿರಿ. ದೇವರ ವಾಕ್ಯವನ್ನು ನಂಬುತ್ತೇವೆಂದು ಹೇಳುವವರು ಕೂಡ ಅದಕ್ಕೆ ಯಾವ ಲಕ್ಷ್ಯ ಕೊಡದಿರುವುದು ನನಗೆ ಚಿಂತೆಯನ್ನುಂಟು ಮಾಡಿದೆ. ಜನರು ದೇವರ ವಾಕ್ಯವನ್ನು ನಂಬುತ್ತೇವೆಂದು ಹೇಳುವುದಾದರೂ ಅದನ್ನು ಧ್ಯಾನ ಮಾಡಿ ಅದರ ಮಾತುಗಳಿಗೆ ಕಿವಿ ಕೊಡುವ ಹಾಗೆ ಪ್ರಾರ್ಥಿಸಿರಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮ ಸಭಾ ಪಾಲಕರಿಗೋಸ್ಕರವೂ ಪ್ರಾರ್ಥಿಸಬೇಕೆಂದು ನಿಮ್ಮನ್ನು ಒತ್ತಾಯಿಸುತ್ತೇನೆ. ನಾನು ಎಚ್ಚರಿಕೆಯಿಂದ ಒಂದು ಮಾತು ಹೇಳುತ್ತೇನೆ. ನನಗೆ ಸಭಾಪಾಲಕರ ಸೇವೆಯ ಬಗ್ಗೆ ಗೊತ್ತು. ನಾನು ಸಮ್ಮೇಳನಗಳಲ್ಲಿ ಮಾತನಾಡಿದ್ದೇನೆ. ಬೇರೆ ಬೇರೆ ಕಡೆಗಳಲ್ಲಿ ಕೂಟಗಳು ನಡೆಸುವುದು ಸಭೆಯೊಂದರ ಸಭಾಪಾಲಕನಾಗಿರುವುದಕ್ಕಿಂತ ಸುಲಭವಾದದ್ದು. ಸಭಾಪಾಲಕರಿಗೆ ವಿಶೇಷ ಜವಾಬ್ದಾರಿಗಳಿರುತ್ತವೆ. ಅವರು ಅನೇಕ ವಿಚಿತ್ರ ವ್ಯಕ್ತಿಗಳೊಂದಿಗೆ ವ್ಯವಹರಿಸಬೇಕಾಗುತ್ತದೆ. ತಾನು ಮೂರ್ಖರಾದ ದುಷ್ಟ ಜನರ ಕೈಯಿಂದ ತಪ್ಪಿಸಿಕೊಳ್ಳುವ ಹಾಗೆ ಪ್ರಾರ್ಥಿಸಬೇಕೆಂದು ಪೌಲನು ಕೇಳಿಕೊಳ್ಳುತ್ತಾನೆ. ಸಭೆಯಲ್ಲಿ ದುಷ್ಟ ಜನರಿರುತ್ತಾರೆಂಬುದನ್ನು ನೀವು ನಂಬುತ್ತೀರೋ? ಇಂತಹ ಜನರಿಂದ ಸಭಾಪಾಲಕರು ತಪ್ಪಿಸಿಕೊಳ್ಳಬೇಕಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಸವಾರ್ಥಿಕನ ಕೆಲಸವು ಹೆರಿಗೆಯ ತಜ್ಞರ ಹಾಗೆ. ಆ ತಜ್ಞರು ಚಿಕ್ಕ ಕೂಸನ್ನು ಈ ಲೋಕದೊಳಕ್ಕೆ ತರುತ್ತಾರೆ. ಅದು ನಿಜವಾಗಿ ಕಷ್ಟದ ಕೆಲಸ, ಆದರೆ ಅವರು ಅದನ್ನು ಮಕ್ಕಳ ತಜ್ಞರ ಕೈಗೆ ಒಪ್ಪಿಸಿಕೊಡುತ್ತಾರೆ. ಆ ಮಗುವಿನ ಮುಂದಿನ ಆರೈಕೆ ಆ ತಜ್ಞರದಾಗಿರುತ್ತದೆ. ಸಭಾಪಾಲಕರು ಮಕ್ಕಳ ತಜ್ಞರ ಹಾಗೆ. ಅವರು ಮೂರ್ಖ ಜನರ ಹಾಗೂ ಶಿಶುಗಳಂತಿರುವ ಕ್ರೈಸ್ತರೊಂದಿಗೆ ವ್ಯವಹರಿಸಬೇಕಾಗುತ್ತದೆ. ಅದು ನಿಜವಾಗಿ ಕಷ್ಟದ ಕೆಲಸ. ಸಭಾಪಾಲಕರ ವಿಷಯದಲ್ಲಿ ನಾನು ಕನಿಕರ ಪಡುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ನಾನು ಕೂಟಗಳಿಗಾಗಿ ಹೊರಗೆ ಹೋದಾಗ ಕೆಲವು ಅದ್ಭುತವಾದ ಸಭಾಪಾಲಕರನ್ನು ಭೇಟಿಯಾಗುತ್ತೇನೆ. ಸಭೆಯ ಪಾಲಕರು ವಾಕ್ಯ ಪ್ರಸಂಗಿಸುವವರು, ದೇವರ ವಾಕ್ಯ ಕಲಿಸುವವರು, ದೇವರಿಗಾಗಿ ಸ್ಥಿರ ನಿಲ್ಲುವವರು ಆಗಿರುವಂಥವರ ಸಭೆಗಳಿಗೆ ಮಾತ್ರ ನಾನು ಕೂಟಗಳನ್ನು ನಡೆಸಲು ಹೋಗುತ್ತೇನೆ. ಮಾತ್ರ ಅಲ್ಲದೆ ನನ್ನನ್ನು ಆಹ್ವಾನಿಸುವಂಥವರು ಕೂಡ ಇವರೇ ಆಗಿರುತ್ತಾರೆ. ಇತ್ತೀಚೆಗೆ ನಾವು ಇಂತಹ ಒಂದು ಸಭೆಯಿಂದ ಹೊರಡುವಾಗ ನಾನು ನನ್ನ ಪತ್ನಿಗೆ ಹೇಳಿದೆ, ಈ ಸಭೆಯಲ್ಲಿ ನಡೆದ ಈ ವಾರದ ಕೂಟ ಅದ್ಭುತವಾಗಿತ್ತು. ನಾನು ಸುಮಾರು ದಿನ ಇಲ್ಲಿದ್ದೆ. ಇಲ್ಲಿಯವರು ಒಳ್ಳೆಯ ಜನರಾಗಿದ್ದಾರೆ. ಅವರು ನನ್ನನ್ನು ಒಳ್ಳೆಯವನೆಂದು ತಿಳಿದಿರಬೇಕು. ನನಗೆ ಅವರ ಹಾಗೂ ಅವರಿಗೆ ನನ್ನ ಪರಿಚಯ ಚೆನ್ನಾಗಿ ಆಗುವ ಮೊದಲೇ ನಾನು ಅಲ್ಲಿಂದ ಬಂದುಬಿಟ್ಟೆ. ನಾನು ಅಲ್ಲಿಯ ಸಭಾಪಾಲಕರಿಗೂ ಸಹಾಯ ಮಾಡಿದ್ದೇನೆ. ಅವರು ಹಾಗೆಯೇ ಹೇಳಿದರು. ಆದರೆ ಅಲ್ಲಿನ ಜವಾಬ್ದಾರಿ ಹೊರೆಗಳನ್ನು ಹೊರಬೇಕಾದವರು ಅವರೇ. ಅವರಿಗೇನೆ ಸಮಸ್ಯೆಗಳು ಬರುವುದು. ನಾನು ಅಲ್ಲಿಂದ ಹೋಗಿಬಿಡಬಹುದು. ಒಬ್ಬ ಸೌಹಾರ್ದಿಕನ ಇಲ್ಲವೇ ಪ್ರಸಂಗಿಯ ಕೆಲಸ ಸಭಾಪಾಲಕರ ಕೆಲಸಕ್ಕಿಂತ ಸುಲಭದ್ದಾಗಿರುತ್ತದೆ. ಮೂರ್ಖರಾದ ದುಷ್ಟ ಜನರ ಕೈಯಿಂದ ತಾನು ತಪ್ಪಿಸಿಕೊಳ್ಳುವಂತೆ ಪ್ರಾರ್ಥಿಸಬೇಕೆಂದು ಪೌಲನು ಕೇಳಿಕೊಂಡನು. ಪ್ರಿಯರೇ, ಸುವಾರ್ಥ ಪ್ರಸಾರಣೆಗೆ ಹೊರಗಿನವರಿಗಿಂತ ಹೆಚ್ಚಾಗಿ ಸಭೆಯವರಿಂದಲೇ ವಿರೋಧವೆಂಬುದನ್ನು ನಾನು ಕಂಡುಕೊಂಡಿದ್ದೇನೆ. ಆದರೆ ಸಭೆಯಲ್ಲಿನ ಭಕ್ತರೆನಿಸಿಕೊಂಡವರಿಂದಲೇ ನನಗೆ ತೊಂದರೆಗಳಾಗಿವೆ. ಪ್ರತಿ ಸಭೆಯಲ್ಲೂ ಭಕ್ತರು, ಭಕ್ತರಲ್ಲದ ಭಕ್ತರೆನಿಸಿಕೊಂಡವರೂ ಇರುತ್ತಾರೆ. ಭಕ್ತರೆನಿಸಿಕೊಂಡವರಿಂದ ಸಭಾಪಾಲಕರಿಗೆ ನಿಜವಾದ ತೊಂದರೆಗಳು ಬರಬಹುದು. ನಾವು ಎಲ್ಲರೂ ಒಟ್ಟಾಗಿ ಸೇರಿ ದೇವರ ವಾಕ್ಯ ಹಂಚದಿರುವುದು ದುಃಖದ ಸಂಗತಿಯಾಗಿದೆ. ಪ್ರೀತಿಯುಳ್ಳ ದೇವಜನರೇ,
ಎಲ್ಲರಲ್ಲಿ ಕ್ರಿಸ್ತ ನಂಬಿಕೆ ಇಲ್ಲವಲ್ಲ ಎಂಬುದಾಗಿ ನೋಡುವಾಗ, ಅಂದರೆ ನಿಜವಾದ ನಂಬಿಕೆ ಅಂದರೆ ಅವರು ಅಪೋಸ್ತಲರು ಕಲಿಸಿದ ಬೋಧನೆಗಳನ್ನು ಹಿಡಿದುಕೊಂಡಿಲ್ಲ. ಸಭೆಯ ಅಸ್ತಿವಾರವು ಅಪೋಸ್ತಲರು ಸಭೆಗೆ ಕಲಿಸಿದ ಬೋಧನೆಗಳ ಮೇಲೆ ಆತುಕೊಂಡಿದೆ. ನಾವು ಅದನ್ನೇ ಕಲಿಸಬೇಕು ಮತ್ತು ಪ್ರಸಂಗಿಸಬೇಕು. ಕ್ರಿಸ್ತನ ಬರೋಣವನ್ನು ಸತ್ಯವೆಂದು ನಮಗೆ ಆತನ ಬರೋಣವನ್ನು ಪ್ರೀತಿಸುವುದು ಒಂದು ವಿಚಾರವಾದರೆ, ಆ ಮಹಾ ಸತ್ಯಕ್ಕನುಸಾರವಾಗಿ ನಡೆಯುವುದು ಬೇರೆಯೇ ಆಗಿದೆ. ಪ್ರಿಯರೇ, ಪೌಲನು ಥೆಸಲೋನಿಕದವರಿಗೆ ಈ ವಿಚಾರವಾಗಿಯೇ ಬರೆಯುತ್ತಿದ್ದಾನೆ. ನಾವು ಆತನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರಾದರೆ ಅದನ್ನು ದೇವರ ವಾಕ್ಯದೊಂದಿಗಿನ ನಮ್ಮ ಸಂಬಂಧದ ಮೂಲಕ ಸಾಬೀತುಪಡಿಸುತ್ತೇವೆ ಮತ್ತು ನಮ್ಮ ಜೀವಿತದ ನಡವಳಿಕೆಯ ಮೂಲಕವೂ. ಮುಂದಕ್ಕೆ ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನವನ್ನು, ಆದರೆ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಅದ್ಭುತವಾದದ್ದು. ನಾನು ಅನೇಕ ಸಂದರ್ಭಗಳಲ್ಲಿ ಆತನನ್ನು ಕೈಬಿಟ್ಟಿದ್ದೇನೆ, ಆದರೆ ಆತನು ಯಾವತ್ತೂ ನನ್ನ ಕೈ ಬಿಡಲಿಲ್ಲ. ಆತನು ನಂಬಿಗಸ್ತನು, ಯಾವಾಗಲೂ ನಂಬಿಗಸ್ತನಾಗಿರುತ್ತಾನೆ. ಕ್ರೈಸ್ತರು ಈ ಚಿಕ್ಕ ವಚನವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸುವನು. ಪ್ರೀತಿಯುಳ್ಳ ದೇವಜನರೇ, ಕ್ರೈಸ್ತರು ದೃಢವಾಗಿರಬೇಕು. ಸದ್ಯಕ್ಕೆ ಕುಟುಂಬಗಳು ಹಾಳಾಗಿವೆ, ಸಭೆಗಳು ಹಾಳಾಗಿವೆ, ವಿಶ್ವಾಸಿಗಳ ಜೀವಿತಗಳೂ ಹಾಳಾಗಿವೆ. ನಾವು ಸ್ಥಿರವಾಗಿರತಕ್ಕದ್ದು. ಒಬ್ಬ ವಿಶ್ವಾಸಿಯಾಗಿ ನೀನು ಹೇಗೆ ದೃಢವಾಗಬಹುದು? ದೇವರ ವಾಕ್ಯದ ಬಳಿಗೆ ಬಂದು ಅದರ ಪ್ರಭಾವ ನಿನ್ನ ಜೀವಿತದ ಮೇಲೆ ಆಗಲು ಬಿಡುವುದರಿಂದ ದೇವರು ತನ್ನ ವಾಕ್ಯದ ಮುಖಾಂತರ ಕಾರ್ಯ ನಡೆಸುತ್ತಾನೆ. ದೇವರ ವಾಕ್ಯವು ನಿನ್ನನ್ನು ಕೆಟ್ಟದ್ದರಿಂದ ಕಾಪಾಡುತ್ತದೆ. ಒಬ್ಬರು ಹೀಗೆ ಹೇಳಿದ್ದಾರೆ, ಏನೆಂದರೆ, ಸತ್ಯವೇದವು ನಿನ್ನನ್ನು ಪಾಪದಿಂದ ದೂರವಿರಿಸುತ್ತದೆ, ಇಲ್ಲವಾದರೆ ಪಾಪವು ನಿನ್ನನ್ನು ಸತ್ಯವೇದದಿಂದ ದೂರವಿಡುತ್ತದೆ ಎಂಬುದಾಗಿ. ಮುಂದಕ್ಕೆ ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನವನ್ನು, ನಾವು ಆಜ್ಞಾಪಿಸುವ ಪ್ರಕಾರ ನೀವು ಮಾಡುತ್ತೀರೆಂತಲೂ ಮುಂದೆಯೂ ಮಾಡುವಿರೆಂತಲೂ ನಿಮ್ಮ ವಿಷಯದಲ್ಲಿ ಕರ್ತನ ಮೂಲಕವಾಗಿ ನಮಗೆ ಭರವಸೆ ಉಂಟು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕ್ರೈಸ್ತರು ಕೆಲವು ಸಂಗತಿಗಳನ್ನು ಮಾಡಬೇಕೆಂದು ಹೇಳಲಾಗಿದೆ ಮತ್ತು ಕ್ರೈಸ್ತರಿಗೆ ಕೆಲವು ನಿರ್ದಿಷ್ಟ ಅಪ್ಪಣೆಗಳೂ ಕೊಡಲ್ಪಟ್ಟಿವೆ. ಪೌಲನು ಥೆಸಲೋನಿಕದವರಿಗೆ ಬರೆದ 1ನೇ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ ಪೌಲನು ಹೇಳಿದ 22 ಅಪ್ಪಣೆಗಳು ಬರೆಯಲ್ಪಟ್ಟಿವೆ. ಅವು ದಶಾಜ್ಞೆಗಳಲ್ಲ, 22 ಅಪ್ಪಣೆಗಳು. ಕರ್ತನಾದ ಯೇಸು ಹೇಳಿದ್ದಾನೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವಿರಿ ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ಓದುತ್ತೇವೆ. ಮತ್ತು ಈ ಆಜ್ಞೆಗಳು ಆತನವುಗಳಾಗಿವೆ. ಪೌಲನು ಹೇಳಿದ್ದಾನೆ, ನಿಮ್ಮ ವಿಷಯದಲ್ಲಿ ಕರ್ತನ ಮೂಲಕವಾಗಿ ನಮಗೆ ಭರವಸೆ ಉಂಟು. ಅವನು ಅವರೆಲ್ಲರನ್ನೂ ಕರ್ತನಿಗೆ ಒಪ್ಪಿಸಿಕೊಟ್ಟಿದ್ದನು. ತಾನು ಆಜ್ಞಾಪಿಸಿದವುಗಳನ್ನು ಅವರು ಮಾಡುತ್ತಿದ್ದಾರೆಂದು, ಮಾಡುತ್ತಲೇ ಇರುವರೆಂದು ಅವನಿಗೆ ಭರವಸವಿತ್ತು. ಪ್ರೀತಿಯುಳ್ಳ ದೇವಜನರೇ, ಒಳ್ಳೆಯ ಸಾಕ್ಷಿಯನ್ನು ಹೊಂದಿದ ಈ ಥೆಸಲೋನಿಕದ ಸಭೆಯು ಆ ಸಾಕ್ಷಿಯನ್ನು ಮುಂದಕ್ಕೂ ಉಳಿಸಿಕೊಳ್ಳುತ್ತವೆಂದು ಅವನು ನಂಬಿದ್ದನು. ಪೌಲನು ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ದೇವರ ಪ್ರೀತಿಯಲ್ಲಿಯೂ ಕ್ರಿಸ್ತನ ತಾಳ್ಮೆಯಲ್ಲಿಯೂ ಸೇರುವಂತೆ ಕರ್ತನೇ ನಿಮ್ಮನ್ನು ನಡೆಸಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ವಿಶ್ವಾಸಿಯು ದೇವರ ಪ್ರೀತಿಯಲ್ಲಿ ನಡೆಯತಕ್ಕದ್ದು. ಪ್ರಿಯನೇ, ನೀನು ಇವತ್ತು ಆತನ ಪ್ರೀತಿಯ ಬೆಳಕಿನಲ್ಲಿ ನಡೆಯುತ್ತಾ ಇರುವುದಾದರೆ ದೇವರ ಪ್ರೀತಿಯು ನಿಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಹರಡಿದೆ. ಆತನು ನಿನ್ನನ್ನು ಪ್ರೀತಿಸುತ್ತಾನೆಂದು ನಿನಗೆ ತಿಳಿದದೆ ನೀನು ಪವಿತ್ರಾತ್ಮನ ಬಲದಿಂದ ಆ ಪ್ರೀತಿಯನ್ನು ಪ್ರಕಟಿಸಬಹುದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾಕಂದರೆ ದೇವರ ಆತ್ಮನು ಮಾತ್ರವೇ ದೇವರ ಪ್ರೀತಿಯನ್ನು ನಮಗೆ ನಿಜವನ್ನಾಗಿ ಮಾಡಬಲ್ಲನು. ಪ್ರೀತಿಯು ಪವಿತ್ರಾತ್ಮನ ಫಲವಾಗಿದೆ. ಪ್ರಿಯ ಮಿತ್ರನೇ, ನೀನು ಸ್ವಾಭಾವಿಕವಾಗಿ ಯಾರನ್ನು ಬೇಕಾದರೂ ಪ್ರೀತಿಸಲು ಸಾಧ್ಯವಿಲ್ಲ. ಹಾಗೆ ಮಾಡಬೇಕೆಂದು
ದೇವರು ಅಪೇಕ್ಷಿಸುವುದೇ ಇಲ್ಲ. ಪೌಲನು ಫಿಲಿಪ್ಪಿಯಲ್ಲಿನ ಕ್ರೈಸ್ತರಿಗೆ ನಮ್ಮ ಪ್ರೀತಿಯು ಎಚ್ಚರಿಕೆಯದ್ದಾಗಿರಬೇಕು, ಅಂದರೆ ನಾವು ನಮ್ಮ ಸುತ್ತಲಿನವರನ್ನು ಪ್ರೀತಿಸುವುದರಲ್ಲಿ ಎಚ್ಚರದಿಂದಿರಬೇಕು. ಕೆಲವರು ನಮ್ಮ ಪ್ರೀತಿಗೆ ಪ್ರತಿಯಾಗಿ ನಮಗೆ ನೋವನ್ನುಂಟು ಮಾಡಬಹುದು ಎಂಬುದಾಗಿ ಹೇಳಿದ್ದಾನೆ. ಪ್ರಿಯರೇ, ಕ್ರಿಸ್ತನ ತಾಳ್ಮೆಯಲ್ಲಿಯೂ ಎಂಬುದಾಗಿ ನೋಡುವಾಗ ಇದರ ಅರ್ಥ ನಾವು 1000 ವರ್ಷದ ಆಳ್ವಿಕೆಯ ವಿಚಾರದಲ್ಲಿ ಸತತವಾದ ಚರ್ಚೆಗಳಲ್ಲಿ ತೊಡಗಿರಬೇಕೆಂದಲ್ಲ, ಕ್ರಿಸ್ತನ ಬರೋಣಕ್ಕಾಗಿ ತಾಳ್ಮೆಯಿಂದ ಕಾದುಕೊಂಡಿರಬೇಕೆಂದು ಅರ್ಥ. ಯೋಚನೆಗಳು ಅದೆಷ್ಟು ಅದ್ಭುತವಾಗಿವೆ ಅಲ್ಲವೇ? ಮುಂದಕ್ಕೆ ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನವನ್ನು, ಸಹೋದರರೇ, ನಮ್ಮಿಂದ ಹೊಂದಿದ ಬೋಧನೆಯನ್ನು ಅನುಸರಿಸದೆ ಅಕ್ರಮವಾಗಿ ನಡೆಯುವ ಪ್ರತಿ ಸಹೋದರನಿಗೆ ನೀವು ದೂರವಾಗಿರಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಆಜ್ಞಾಪಿಸುತ್ತೇವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಹೋದರರೇ, ನಿಮಗೆ ಆಜ್ಞಾಪಿಸುತ್ತೇವೆ ಎಂಬುದಾಗಿ ನೋಡುವಾಗ ಪೌಲನು ಸುತ್ತು ಬಳಸಿ ಹೇಳುವುದಿಲ್ಲ. ವಿಶ್ವಾಸಿಯು ಅಕ್ರಮವಾಗಿ ನಡೆಯುವವರ ಸಂಗಡ ನಡೆದುಕೊಳ್ಳಬಾರದು. ನಾವು ಕುಡಿತದ ಬಾರ್ಗಳಿಗೆ ಅಲ್ಲಿನವರೊಂದಿಗೆ ಕುಳಿತು ಸಂಭಾಷಣೆ ಮಾಡಿ ಅವರಿಗೆ ಸಾಕ್ಷಿ ಹೇಳಬೇಕೆಂದು ಒತ್ತಾಯಿಸುವವರೂ ಇರುತ್ತಾರೆ. ದುರದೃಷ್ಟವಶಾತ್ ಈ ಕ್ರಮವನ್ನನುಸರಿಸಿ ಒಬ್ಬಾಕೆ ಯವನಸ್ಥೆ ತಾನೇ ಮದ್ಯವ್ಯಸನಿಯಾದಳು. ಅಕ್ರಮವಾಗಿ ನಡೆಯುವವರಿಂದ ದೂರವಿರಬೇಕೆಂದು ದೇವರು ಹೇಳಿದ್ದಾನೆ. ನಾವು ಅವರಿಗೆ ಸಾಕ್ಷಿ ಹೇಳಬೇಕು ಸರಿ, ಆದರೆ ನಾವು ಅವರ ಮಟ್ಟಕ್ಕೆ ಇಳಿಯಬಾರದು. ನಾವು ಯಾರನ್ನು ಅನುಸರಿಸಬೇಕೆಂಬುದನ್ನು ದೇವರು ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಮುಂದಕ್ಕೆ ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನವನ್ನು, ನೀವು ನಮ್ಮನ್ನು ಅನುಸರಿಸಿ ಹೇಗೆ ನಡೆಯಬೇಕೆಂದು ನೀವೇ ಬಲ್ಲಿರಿ. ನಾವು ನಿಮ್ಮಲ್ಲಿ ಅಕ್ರಮವಾಗಿ ನಡೆಯಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಂದೇ ಜಾತಿಯ ರೆಕ್ಕೆಯ ಹಕ್ಕಿಗಳು ಒಟ್ಟಾಗಿ ಸೇರುತ್ತವೆ. ನೀನು ಯಾರೊಂದಿಗೆ ಹೆಚ್ಚು ಸೇರುತ್ತೀಯೋ ಅವರ ಹಾಗೆಯೇ ಇರುತ್ತಿ. ವಿಶ್ವಾಸಿಗಳು ತಾವು ಜೊತೆ ಸೇರುವವರ ವಿಷಯದಲ್ಲಿ ಎಚ್ಚರದಿಂದಿರತಕ್ಕದ್ದು. ವಿಶ್ವಾಸಿಗಳು ತಮ್ಮ ಕಾರ್ಯಗಳಲ್ಲಿ ದೃಢತೆಯಿಂದಿರಬೇಕು. ಥೆಸಲೋನಿಕದವರು ಕರ್ತನಾದ ಯೇಸುವಿನೊಂದಿಗೆ ಸರಿಯಾದ ಸಂಬಂಧದಲ್ಲಿದ್ದರು ಮತ್ತು ಅವರು ಅದಕ್ಕಾಗಿ ಹಿಂಸೆಗೂ ಒಳಗಾದರು. ಪೌಲನು ಅವರನ್ನು ಸಂತೈಸಿ ಅವರಿಗೆ ಬೋಧನೆ ಕೊಟ್ಟು ಉತ್ಸಾಹಪಡಿಸಿದನು. ತಾನೂ ಕೂಡ ಹಿಂಸೆ ಕಷ್ಟಗಳನ್ನು ಅನುಭವಿಸುತ್ತಿದ್ದೇನೆಂದು ಅವರಿಗೆ ತಿಳಿಸುತ್ತಾನೆ. ಸ್ನೇಹಿತರೆ, ನೀವು ಕರ್ತನಿಗಾಗಿ ನಿಲ್ಲುವಿರಾದರೆ ಅದಕ್ಕೆ ತಕ್ಕ ಬೆಲೆ ತೆರಲೇಬೇಕಾಗುತ್ತದೆ. ವಿಶ್ವಾಸಿಯು ದೇವರ ವಾಕ್ಯದಲ್ಲಿ ಬೇರೂರಿ ನಿಲ್ಲಬೇಕೆಂದು ನಾವು ನೋಡಿದೆವು. ವಿಶ್ವಾಸಿಯ ನಡೆಯು ಎಷ್ಟು ಪ್ರಾಮುಖ್ಯವೆಂಬುದನ್ನೂ ನೋಡಿದೆವು ಮತ್ತು ಅವನ ನಡೆಯು ವಾಕ್ಯದಲ್ಲಿ ಬೇರೂರಿರಬೇಕೆಂಬುದನ್ನೂ ನೋಡಿದೆವು. ಈಗ ನಾವು ವಿಶ್ವಾಸಿಯ ಕೆಲಸದ ಕುರಿತಾಗಿ ನೋಡಲಿದ್ದೇವೆ. ಇದು ಕೂಡ ಪ್ರಾಯೋಗಿಕವಾದದ್ದಾಗಿದೆ. ನಾವು ತೊಡಗಿಕೊಂಡಿರುವ ಕೆಲಸಗಳ ಕುರಿತಾಗಿ ಇದು ಇರುತ್ತದೆ. ದೇವರ ವಾಕ್ಯವು ನಮ್ಮ ಹೃದಯಗಳಲ್ಲಿಯೂ ಜೀವಿತಗಳಲ್ಲಿಯೂ ಕಾರ್ಯ ಸಾಧಿಸಬೇಕಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ನಮ್ಮಲ್ಲಿ ಕಾರ್ಯ ಮಾಡುವುದಕ್ಕಾಗಿ ನಾವು ಒಪ್ಪಿಸಿಕೊಡೋಣವೇ ಮತ್ತು ಆ ಕಾರ್ಯ ಮಾಡಿದ ಸ್ಥಿತಿಗೆ ನಾವು ವಿಧೇಯರಾಗಿ ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಮ್ಮ ಜೀವಿತಗಳಲ್ಲಿ ನಿನ್ನ ಜೀವವುಳ್ಳ ವಾಕ್ಯಗಳು ಸಮೃದ್ಧಿಯಾಗಿ ವಾಸ ಮಾಡಲಿ. ಆ ವಾಕ್ಯದ ಪ್ರಕಾರ ನಾವು ನಡೆಯುವುದಕ್ಕೆ ನಮಗೆ ಸಹಾಯ ಮಾಡು. ಯಾರ್ಯಾರು ಸ್ವಾಮಿ ಯಥಾರ್ಥವಾಗಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೋ ಅವರೆಲ್ಲರ ಜೀವಿತಗಳಲ್ಲಿ ನಿನ್ನ ವಾಕ್ಯಗಳು ಕಾರ್ಯ ಮಾಡಲಿ. ವಾಕ್ಯದಿಂದ ಬಿಡುಗಡೆ, ಸಮಾಧಾನ, ರಕ್ಷಣೆ, ಬೆಳಕು, ನಿನ್ನ ದೈವಿಕವಾದ ಶಾಂತಿಯನ್ನು ಅನುಗ್ರಹಿಸಿಕೊಟ್ಟು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಪ್ರತಿಯೊಬ್ಬರೂ ನಡೆಯುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಪ್ರತಿಯೊಬ್ಬ ವಿಶ್ವಾಸಿ ಮಾಡಬಹುದಾದ ಮುಖ್ಯವಾದ ಕಾರ್ಯವೆಂದರೆ ಅದು ಪ್ರಾರ್ಥನೆ. ಪ್ರಾರ್ಥನಾ ಜೀವಿತ ನಮ್ಮ ನಂಬಿಕೆಯನ್ನು ಬಲಪಡಿಸಿ ವಾಕ್ಯ ಅಭ್ಯಾಸದಲ್ಲಿ ಸಂತೋಷಪಡಿಸುತ್ತದೆ. ಇದರಿಂದ ನಮ್ಮ ಜೀವಿತವು ಪಾಪದಿಂದ ದೂರ ಇರುತ್ತದೆ. ಆದುದರಿಂದ ದಿನಾಲೂ ವಿಶ್ವಾಸಿಗಳಾದ ನಾವು ನಡೆಯಲ್ಲಿ, ಕಾರ್ಯದಲ್ಲಿ ಸ್ಥಿರವಾಗಿ ಮುಂದೆ ಸಾಗೋಣ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನದಲ್ಲಿ
ನಿಮಗೆ ಹೊಸ ಬಲವನ್ನು, ನಿರೀಕ್ಷೆಯನ್ನು ನೀಡಿರುವುದಾದರೆ ಹಿಂದೆ ಮಿಸ್ ಕಾಲ್ ನೀಡಿ ಸೇವೆಯನ್ನು ಬೆಂಬಲಿಸಿರಿ. ಮುಂದಿನ ಕಾರ್ಯಕ್ರಮವನ್ನು ವೀಕ್ಷಿಸಲು ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿರಿ. ವಂದನೆಗಳು.